ನಮಸ್ಕಾರ ಸ್ನೇಹಿತರೆ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ನಡೆದ ಒಂದು ಆಘಾತಕಾರಿ ಘಟನೆ ಬಗ್ಗೆ ಇಂದಿನ ಸುದ್ದಿ ಇದು. ಸರ್ಕಾರಿ ಭೂಮಿ ಅಳತೆ ಮಾಡಲು ಹೋದ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. FIR ಏನಕ್ಕೆ ಹಾಕಿದ್ದಾರೆ, ಅದರಲ್ಲಿ ಏನು ಉಲ್ಲೇಖ ಇದೆ ಅನ್ನೋದನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಘಟನೆಯ ವಿವರ: ಜುಲೈ 13, 2026ರಂದು ಮಧ್ಯಾಹ್ನ ಸುಮಾರು 2:30ರಿಂದ 3 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ಬಿಡದಿಯ ಬಳಿ ಮಂಡಳಹಳ್ಳಿ ಗ್ರಾಮದ ಸರ್ವೆ ನಂಬರ್ 3/2 ನಲ್ಲಿ ಭೂಮಿ ಅಳತೆ ಮಾಡುವ ಕಾರ್ಯಕ್ಕೆ ಅಧಿಕಾರಿಗಳು ತೆರಳಿದ್ದಾಗ ಈ ಘಟನೆ ನಡೆದಿದೆ. ದೂರುದಾರರಾದ ಬಿಡದಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಅವರು ನೀಡಿರುವ ದೂರಿನ ಪ್ರಕಾರ ಅಳತೆಯ ಕಾರ್ಯವನ್ನು ವಿರೋಧಿಸಿ ರೈತರು ಗುಂಪುಗೂಡಿದ್ದಾರೆ ಅಂತ ಈ ಘಟನೆ ವಿವರ ಇದೆ. ಹಲ್ಲೆಯ ಆರೋಪ ಕೂಡ ಪ್ರಸ್ತಾಪಿಸಿದ್ದಾರೆ. ರೈತರು ಅಳತೆಯ ಕಾರ್ಯವನ್ನು ತಡೆದು ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಕಲ್ಲುಗಳು ಮತ್ತು ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಘಟನೆಯಲ್ಲಿ ದೂರುದಾರರಾದ ಪೊಲೀಸ್ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಪ್ರಕರಣದ ಸ್ಥಿತಿಗತಿ: ಪ್ರಸ್ತುತ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೈತರು ಎಂದು ನಮೂದಿಸಿ ಅಪರಿಚಿತರ ಮೇಲೆ ದೂರು ದಾಖಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ BNS 2023ರ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಇಂದು ಕರ್ನಾಟಕದ ಬಿಡದಿ ಮಂಡಳಹಳ್ಳಿ ಗ್ರಾಮದ ರೈತರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ತಮ್ಮ ಜೀವನಾಡಿಯಾದ ಜಮೀನನ್ನು ಉಳಿಸಿಕೊಳ್ಳಲು ಹೋರಾಡಿದ ರೈತರ ಮೇಲೆ ಇಂದು ದಬ್ಬಾಳಿಕೆಯ ಅಸ್ತ್ರ ಪ್ರಯೋಗಿಸಲಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಹೆಸರಿನಲ್ಲಿ ಸರ್ಕಾರ ನಡೆಸುತ್ತಿರುವ ಕೆಲಸಗಳು ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿವೆ. ರೈತರ ಅನುಮತಿ ಇಲ್ಲದೆ ಒತ್ತಾಯ ಪೂರ್ವಕವಾಗಿ ಜಂಟಿ ಅಳತೆ JMC ಅಧಿಕಾರಿಗಳ ಕ್ರಮದ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದು ತಪ್ಪ? ತಮ್ಮ ಜಮೀನು ಕೈತಪ್ಪಿ ಹೋಗುತ್ತದೆ ಎನ್ನುವ ಒಂದು ಭೀತಿಯಲ್ಲಿರುವ ರೈತನಿಗೆ ಆತನನ್ನು ಕೇಳದೆ ಜಮೀನನ್ನು ಅಳೆಯಕ್ಕೆ ಬರೋದು ಎಷ್ಟು ಮಟ್ಟಿಗೆ ಸರಿ? ಇದೀಗ ಆ ರೈತರ ಮೇಲೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅನ್ನದಾತನ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಈ ರೈತ ವಿರೋಧಿ ಕ್ರಮ ಖಂಡನೀಯ. ಇದು ಕೇವಲ ಒಂದು ಗ್ರಾಮದ ವಿಷಯವಲ್ಲ, ಇದು ಪ್ರತಿಯೊಬ್ಬ ರೈತನ ಹಕ್ಕಿನ ಪ್ರಶ್ನೆ. ರೈತರು ಏನು ಮಾಡಬೇಕು? ಕೇಸ್ ಹಾಕಿಸಿಕೊಂಡವರು ರೈತರು ಧೃತಿಗೆಡಬೇಕಾಗಿಲ್ಲ. ನಿಮ್ಮ ನ್ಯಾಯಯುತ ಹೋರಾಟವನ್ನು ಎಲ್ಲಿಯೂ ನಿಲ್ಲಿಸಬೇಡಿ. ಕಾನೂನು ತಂಡವು ಈ ವಿಷಯದಲ್ಲಿ ಬೆಂಬಲಕ್ಕೆ ನಿಲ್ಲಲಿದೆ. ರೈತರ ಹೋರಾಟಕ್ಕೆ ಅಗತ್ಯವಾದ ಕಾನೂನು ಸಹಾಯವನ್ನು ಪಡೆದುಕೊಳ್ಳಿ. ನ್ಯಾಯದ ವಿರುದ್ಧ ನಿಮ್ಮ ಧ್ವನಿ ಎಂದಿಗೂ ಕಡಿಮೆಯಾಗಬಾರದು. ಹಾಗೆ ಇದರೊಂದಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಒಂದು ರೈತರ ದಬ್ಬಾಳಿಕೆಯ ವಿರುದ್ಧದ ಧ್ವನಿಗೆ ಬೆಂಬಲವನ್ನು ನೀಡಿದ್ದಾರೆ ಮತ್ತು ಅವರು ನ್ಯಾಯಯುತವಾಗಿ ಕಾನೂನು ನೆರವು ನೀಡುವುದಾಗಿ ಹೇಳಿಕೊಂಡಿದ್ದಾರೆ. ಇದು ಸಂತೋಷದ ವಿಷಯ ಕೂಡ ಹೌದು. ಸರ್ಕಾರವೇ ನೆನಪಿರಲಿ, ಅನ್ನದಾತನ ಬದುಕಿನ ಮೇಲೆ ದಬ್ಬಾಳಿಕೆ ಮಾಡಿ ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ. ನಾವು ರೈತರ ಪರವಾಗಿ ನಿಲ್ಲೋಣ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಹೋರಾಟ ತಾರ್ಕಿಕ ಅಂತ್ಯವನ್ನು ಕಾಣುವವರೆಗೂ ನಮ್ಮ ಧ್ವನಿ ಮುಂದುವರಿಯಲಿ. ಜೈ ಕಿಸಾನ್.